ದಿನ ಬೆಳಗ್ಗೆ ಆದರೆ ಟೀಕೆ ಮಾಡ್ತಾ, ಅಪಮಾನ ಮಾಡ್ತಾ, ಅವಮಾನ ಮಾಡ್ತಾ ದೇಶದ ಅಧಿಕಾರವನ್ನು ಹಿಡಿದರು. ಅದು ಮೋದಿ ಅಂದರೆ ಪ್ರತಿಯೊಬ್ಬ MP ಅಂದರೆ ಅದು ಮೋದಿ ಅನ್ನೋ ರೀತಿಯಲ್ಲಿ ಈ ದೇಶದ ಜನ ವೋಟ್ ಹಾಕಬೇಕು ಅಂತ ಹೇಳಿದರು. ನಮಸ್ಕಾರ, ನಾನು ಹನುಮೇಗೌಡ, ನೋಂದಾಯಿತ RSS, ರಿಜಿಸ್ಟರ್ಡ್ RSS. ಸ್ನೇಹಿತರೆ, ಕಳೆದ 1 ಶತಮಾನ ಅಂದರೆ 100 ವರ್ಷಗಳಿಂದ ದೇಶಭಕ್ತಿ, ದೇಶ ಸೇವೆ, ದೇಶೋದ್ಧಾರದ ಹೆಸರಿನಲ್ಲಿ RSS ಕೆಲಸ ಮಾಡ್ತಾ ಬಂತು. ಆ RSSನ ಮಾರ್ಗದರ್ಶನದಲ್ಲಿ ಒಂದು ರಾಜಕೀಯ ವ್ಯವಸ್ಥೆಯನ್ನು ಹುಟ್ಟಾಕಿದ್ರು. ಅದು ಭಾರತೀಯ ಜನಸಂಘ. ಅದು ಇವತ್ತು ಭಾರತೀಯ ಜನತಾ ಪಕ್ಷ ಆಗಿ ಹೊರಹೊಮ್ಮಿದೆ. ಇವತ್ತು ಇಡೀ ದೇಶದಲ್ಲಿ ಸುಮಾರು 22 ರಾಜ್ಯಗಳಲ್ಲಿ ಅಧಿಕಾರವನ್ನು ಹಿಡಿದಿದೆ. ಅದಕ್ಕೆ ಕಾರಣ ಅಂತ ಹೇಳಿದರೆ ಮೋದಿಯವರ ಅಭಿವೃದ್ಧಿ. ಮೋದಿಯವರು ಈ ದೇಶದ ಜನಹಿತಕ್ಕಾಗಿ ಮಾಡ್ತಾ ಇರುವಂತಹ ಒಂದು ಅದ್ಭುತವಾದಂತಹ ಸೇವೆ. ಅಂತಹ ಮೋದಿಯವರು ಧರೆಗಿಳಿದ ದೇವಮಾನವ ಅನ್ನುವಂತಹ ಹಿನ್ನೆಲೆಯಲ್ಲಿ ಅವರಿಗೆ ಇವತ್ತು ದೇವಸ್ಥಾನವನ್ನು ಕಟ್ತಾ ಇದ್ದಾರೆ. ಅವರು ಬಿಡುವಿಲ್ಲದೆ 18 ಗಂಟೆಗಳ ಕಾಲ ಜನರ ಹಿತಕ್ಕಾಗಿ ಕೆಲಸ ಮಾಡ್ತಾ ಇದ್ದಾರೆ. ಇದೆಲ್ಲವೂ ನಾವು ಕೇಳ್ತಾ ಇದ್ದೀವಿ, ಇದೆಲ್ಲವನ್ನು ನಿತ್ಯ ಕೇಳ್ತಾ ಇದ್ದೀವಿ. ಅಂಧ ಭಕ್ತರು ಅಂತ ಕರೆಸ್ಕೊಂಡಿರುವಂತಹ ಈ ದೇಶದ ಅಸಂಖ್ಯಾತ ಅಂದರೆ ಕೋಟ್ಯಾಂತ ಜನ ಸ್ವಯಂ ಸೇವಕರು ಈ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಹೌದು, ಇದೆಲ್ಲ ಸತ್ಯನಾ? ಇದೆಲ್ಲ ನಿಜವಾ? ಅಂತಹ ಯೋಚನೆ ಮಾಡಬೇಕಾದಂತಹ ಈ ದೇಶದ ಜನ ಇವತ್ತು ಕಣ್ಣು ಬಿಟ್ಟು ನೋಡಬೇಕಾಗಿದೆ, ಕಿವಿಗೊಟ್ಟು ಕೇಳಬೇಕಾಗಿದೆ. RSSನವ್ರದ್ದು ನಿಜವಾದ ಮುಖ ಯಾವುದು? ಅದು ಕಪಟ ಮುಖವಾಡವ, ದೇಶಭಕ್ತಿಯ ಹೆಸರಿನಲ್ಲಿ ದೇಶದ್ರೋಹ ಮಾಡುವಂಥ ಮುಖವಾಡವೋ, ದೇಶ ಸೇವೆಯ ಹೆಸರಿನಲ್ಲಿ ದೇಶದ್ರೋಹ ಮಾಡ್ತಾ ಇರುವಂತಹ ಮುಖವಾಡವೋ, ಗೋ ಸೇವೆಯ ಹೆಸರಿನಲ್ಲಿ ಗೋವಂಶವನ್ನು ನಿರ್ವಂಶ ಮಾಡಲಿಕ್ಕೆ ಹೊರಟಂತಹ ಒಂದು ಬೀಫ್ ಎಕ್ಸ್ಪೋರ್ಟ್ನ ಕುತಂತ್ರವೋ, ಇದೆಲ್ಲವೂ ಕೂಡ ನಾವು ನೋಡಬೇಕಾಗಿದೆ. ಸ್ನೇಹಿತರೆ, ಈ ದೇಶದ ಉದ್ದಗಲಕ್ಕೆ ಭಾರಿ ದೊಡ್ಡ ಮಟ್ಟದಲ್ಲಿ ಇಡೀ ದೇಶಾದ್ಯಂತ ಒಂದು ಅಪಪ್ರಚಾರವನ್ನು ಮಾಡಿದರು. ಕಳೆದ 50-60 ವರ್ಷಗಳ ಕಾಲ ಕಾಂಗ್ರೆಸ್ ಈ ದೇಶವನ್ನು ನಿರ್ನಾಮ ಮಾಡಿಬಿಡ್ತು ಅಂತ ಹೇಳಿ ಕಾಂಗ್ರೆಸ್ ಗಾಂಧಿ ಕುಟುಂಬವನ್ನು ಅಂದರೆ ನೆಹರು ಕುಟುಂಬವನ್ನು ದಿನ ಬೆಳಗ್ಗೆ ಆದರೆ ಟೀಕೆ ಮಾಡ್ತಾ, ಅಪಮಾನ ಮಾಡ್ತಾ, ಅವಮಾನ ಮಾಡ್ತಾ ದೇಶದ ಅಧಿಕಾರವನ್ನು ಹಿಡಿದರು. ಪ್ರತಿಯೊಂದು ಸಂಸದ ಅಂದರೆ ಅದು ಮೋದಿ, ಅಂದರೆ ಪ್ರತಿಯೊಬ್ಬ MP ಅಂದರೆ ಅದು ಮೋದಿ ಅನ್ನೋ ರೀತಿಯಲ್ಲಿ ಈ ದೇಶದ ಜನ ವೋಟ್ ಹಾಕಬೇಕು ಅಂತ ಹೇಳಿದರು. ಈ ಎಲ್ಲ ವಿಚಾರಗಳನ್ನು ಕೇಳಿದಂತಹ ಈ ದೇಶದ ಜನರಿಗೆ ಅನ್ನಿಸ್ತು ಮೋದಿ ನಿಜಕ್ಕೂ ಈ ದೇಶಕ್ಕೆ ಏನಾದರೂ ಮಾಡ್ತಾರೆ ಅಂತ. ಆದರೆ ಮಾಡಿದ್ದೇನೋ ಅಂತ ಹೇಳಿದರೆ, ಕಳೆದ ಜುಲೈ 20ನೇ ತಾರೀಕಿನಿಂದ ಆಗಸ್ಟ್ 13ನೇ ತಾರೀಕಿನವರೆಗೆ 19 ದಿನ ಈ ದೇಶದ ಸಂಸತ್ತು ನಡೀತು. ಸಂಸತ್ತು ಅಂತ ಹೇಳಿದರೆ ಈ ದೇಶದ ಜನತೆಯ ಸಲುವಾಗಿ ಕಾನೂನುಗಳನ್ನು ರೂಪಿಸಿ ಆ ಕಾನೂನನ್ನು ಕಾರ್ಯಾಂಗದ ಮೂಲಕ ಜಾರಿಗೆ ತರುವ ಹಾಗೆ ಮಾಡಿ ಈ ದೇಶದ ಜನತೆಯ ನೆಮ್ಮದಿಯ ಸಲುವಾಗಿ, ಅವರ ಭವ್ಯ ಭವಿಷ್ಯತ್ತಿನ ಸಲುವಾಗಿ, ಆ ಮಕ್ಕಳ ಏಳಿಗೆಯ ಸಲುವಾಗಿ, ಈ ದೇಶದ ಜನರ ಬದುಕಿನ ಸಲುವಾಗಿ ಅಲ್ಲಿ ನಿರ್ಣಯಗಳನ್ನು ಮಂಡಿಸುವಂಥ ಕೆಲಸ ಆಗುತ್ತೆ. ಆದರೆ ಅಂತಹ ಸಂಸತ್ತಿನಲ್ಲಿ ಭಾಗವಹಿಸಬೇಕಾದಂತಹ ಈ ದೇಶದ ಪ್ರಧಾನಿ ಮೋದಿಯವರು 19 ದಿನಗಳ ಕಾಲ ಸದನದ ಒಳಗಡೆ ಹೋಗಿಲ್ಲ, ಸಂಸತ್ತಿನ ಒಳಗಡೆ ಹೋಗಿಲ್ಲ. ಜನಹಿತದ ವಿಚಾರಕ್ಕಾಗಿ ಅವರು ಕಿವಿಗೊಟ್ಟು ಕೇಳಲಿಲ್ಲ, ತಮ್ಮ ಅಭಿಪ್ರಾಯವನ್ನು ಸಂಸತ್ತಿಗೆ ತಿಳಿಸಲಿಲ್ಲ. ಅವರು ಮಾತ್ರ ಅಲ್ಲ, ಈ ದೇಶದ ರಕ್ಷಣೆಯ ಭಾರವನ್ನು ಹೊತ್ತಿರುವಂತಹ ಗೃಹ ಸಚಿವ ಅಮಿತ್ ಶಾ ಕೂಡ ಹೋಗಲಿಲ್ಲ. ಹಾಗಿದ್ದರೆ ಇವರಿಗೆ ಜನತೆಯ ಬಗ್ಗೆ ಕಾಳಜಿ ಇದೆಯಾ? ಕಾಳಜಿ ಇದ್ದಿದ್ದರೆ 19 ದಿನಗಳ ಕಾಲ ಸಂಸತ್ತಿನ ಒಳಗಡೆ ಯಾಕೆ ಹೋಗಲಿಲ್ಲ? ಸಂಸತ್ತು ಸುಮ್ಮನೆ ನಡೆಯಲಿಲ್ಲ. ಕಳೆದ ಇಷ್ಟು ದಿನಗಳು ನಡೀಲಿಕ್ಕೆ ಸುಮಾರು 175 ಕೋಟಿಗಳಷ್ಟು ಹಣ ಖರ್ಚಾಯಿತು. ಅದಕ್ಕೋಸ್ಕರ ಈ ದೇಶದ ಎಲ್ಲ MPಗಳು ದೆಹಲಿಯಲ್ಲಿ ಬೀಡುಬಿಟ್ಟಿದ್ರು. ಸ್ನೇಹಿತರೆ, 19 ದಿನಗಳ ಕಾಲ 8 ಗಂಟೆಯಂತೆ ನಡೆದಿದ್ದರೆ 1000 ಚಿಲ್ಲರೆ ಗಂಟೆಗಳಾಗ್ತಾ ಇತ್ತು. ಅಷ್ಟು
ಅಷ್ಟು ಗಂಟೆಗಳು ಇವರು ಯಾಕೆ ಕೆಲಸ ಮಾಡಲಿಲ್ಲ, ಅಲ್ಲಿ ಯಾಕೆ ಕೂತು ಮಾತನಾಡಲಿಲ್ಲ ಅಂದರೆ ಹೇಡಿಗಳಂತೆ, ಕಳ್ಳರಂತೆ ಎಲ್ಲೋ ಬಚ್ಚಿಟ್ಕೊಂಡು ಕೂತ್ಕೊಂಡಿದ್ರು, ಸದನಕ್ಕೆ ಬರಲಿಲ್ಲ, ಮಾತನಾಡಲಿಲ್ಲ, ಪ್ರತಿಪಕ್ಷಗಳವರ ಪ್ರಶ್ನೆಗೆ ಉತ್ತರವನ್ನು ಕೊಡಲಿಲ್ಲ, ಇವರು ದೇಶದ ಅಭಿವೃದ್ಧಿಗೆ ಮಾಡುವಂತಹ ಯೋಜನೆಯನ್ನ ತಿಳಿಸಲಿಲ್ಲ. ಯಾಕೆ 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 ಈ ಪ್ರಶ್ನೆಗಳು ನಮ್ಮೆಲ್ಲರನ್ನು ಕಾಡಬೇಕಲ್ವಾ? ಕಾಡ್ತಾ ಇದೆಯಾ? ಇಲ್ಲ. ಯಾಕೆ ಅಂದರೆ ನಮ್ಮ ಸಜ್ಜನಿಕೆ ದುರ್ಜನರ ಬೆಳವಣಿಗೆಗೆ ಕಾರಣ ಆಗಿದೆ. ಸ್ನೇಹಿತರೆ, ಇವತ್ತು ನಾವು ಗಂಭೀರವಾಗಿ ಆಲೋಚನೆ ಮಾಡಬೇಕಾಗಿದೆ. ಮೋದಿಯವರು ಯಾಕೆ ಸದನದಲ್ಲಿ ಬರಲಿಲ್ಲ ಅಂತ ಹೇಳಿದರೆ, ಯಾವ ಒಂದು ವಿದ್ಯಾರ್ಥಿಗಳ ಭವಿಷ್ಯವನ್ನು ರೂಪಿಸ್ಲಿಕ್ಕೋಸ್ಕರ ಪರೀಕ್ಷೆಗಳನ್ನು ನಡೆಸಿ ವಿದ್ಯಾರ್ಥಿಗಳ ಒಂದು ಭವ್ಯ ಭವಿಷ್ಯತ್ತನ್ನು ಕಾಣಲಿಕ್ಕೆ ಎಕ್ಸಾಮನ್ನು ನಡೆಸಬೇಕಾಗಿತ್ತು, ಅಂತಹ ಪರೀಕ್ಷೆಗಳನ್ನು ನಡೆಸೋದ್ರಲ್ಲಿ ಅಸಮರ್ಥರಾದರು. ಅದೇ ಕಾರಣಕ್ಕೆ ಒಬ್ಬ ಶಿಕ್ಷಣ ಸಚಿವ ರಾಜೀನಾಮೆ ಕೊಡಬೇಕಾಯಿತು. ಆ ವಿದ್ಯಾರ್ಥಿಗಳು ಪ್ರತಿಭಟನೆಗೆ ನಿಂತಾಗ ಅವರ ಮೇಲೆ, ಭಯೋತ್ಪಾದಕರ ಮೇಲೆ ಕೈಗೊಳ್ಳುವ ಕ್ರಮದಂತೆ ಪೆಲೆಟ್ ಗನ್ನನ್ನು ಬಳಸಿದ್ರು, ಲಾಠಿಯನ್ನು ಹೊಡೆದ್ರು, ತಲೆಯನ್ನು ಹೊಡೆದ್ರು. ಈ ರೀತಿ ಮಾಡಬಾರದಂತಹ ಹಿಂಸೆಗಳನ್ನು ಮಾಡಿದರು. ಇದಕ್ಕೆ ಉತ್ತರ ಕೊಡಲಿಕ್ಕೆ ಆಗದೇ ಇರುವಂತಹ ಅಸಹಾಯಕತೆಯಲ್ಲಿ ಕಳ್ಳರಂತೆ ಕದ್ದು ಮತ್ತೆಲ್ಲೋ ಕೂತಿದ್ರು. ಅಮಿತ್ ಶಾ ಅವರು ಹೇಳ್ತಾರೆ, ನಾನು ನಿತ್ಯವೂ ಸಂಸತ್ತಿಗೆ ಬರ್ತಾ ಇದ್ದೆ, ನನ್ನ ರೂಮಿನಲ್ಲಿ ಕೂತ್ಕೊಳ್ತಿದ್ದೆ ಅಂತ. ಸ್ವಾಮಿ, ನೀವು ನಿಮ್ಮ ರೂಮ್ನಲ್ಲಿ ಕೂತ್ಕೊಳ್ಳೋದಿದ್ರೆ ನಿಮ್ಮ ಮನೆಯಲ್ಲೇ ಕೂತ್ಕೋಬೋದಿತ್ತಲ್ಲ, ಅಥವಾ ನಿಮ್ಮ ಮನೆಯ ಲೆಟ್ರಿನಲ್ಲಿ ಕೂತ್ಕೋಬೋದಿತ್ತಲ್ಲ. ಆದರೆ ನೀವು ಬಂದು ಅಲ್ಲೆಲ್ಲ ಕೂತ್ಬೇಕು ಇದ್ದು, ಬಂದು ಕೂತ್ಕೊಳ್ಬೇಕಾಗಿದ್ದು ಸಂಸತ್ತಿನೊಳಗಡೆ ಜನರ, ಅಂದರೆ ಸಂಸತ್ತಿನಲ್ಲಿರುವ ಸಂಸದರ ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕಾಗಿತ್ತು. ಆದರೆ ಇದ್ಯಾವುದನ್ನು ಕೊಡದೇ ಇರುವಂತಹ ಅಸಮರ್ಥರ ಕೈಯಲ್ಲಿ ಈ ದೇಶದ ಒಂದು ಆಡಳಿತದ ಚುಕ್ಕಾಣಿ ಇದೆ ಅನ್ನುವಂಥದ್ದು ಈ ಒಂದು ವಿಚಾರ ತೋರಿಸ್ಕೊಟ್ಟಿದೆ. ಸ್ನೇಹಿತರೆ, ನಮಗೆ ಸ್ವಾತಂತ್ರ್ಯ ಬಂದು ಸುಮಾರು 180 ವರ್ಷಗಳಾಗ್ತಾ ಬಂತು. ಈ 80 ವರ್ಷಗಳ ಅವಧಿಯಲ್ಲಿ ನಮ್ಮ ಒಂದು ಸಂವಿಧಾನ ಬಂದ ನಂತರ ನಡೆದಂತಹ ಚುನಾವಣೆಯ ನಂತರ ನಡೆದಂಥ ಸಂಸತ್ತಿನ ಒಳಗಡೆ ಇಂತಹ ಘಟನೆ ಇತಿಹಾಸದಲ್ಲೇ ನಡೆದಿರಲಿಕ್ಕೆ ಸಾಧ್ಯ ಇಲ್ಲ. ಇಡೀ ಜಗತ್ತಿನ ಯಾವುದೇ ದೇಶದಲ್ಲಿ ಆ ದೇಶದ ಪ್ರಧಾನಿ ಮತ್ತು ರಕ್ಷಣಾ ಪ್ರಮುಖರು ಇಲ್ಲದೆ ಇಡೀ ಸಂಸತ್ತು ನಡೆದಿದ್ದು ಅನ್ನುವಂತಹ ದಾಖಲೆ ಇಡೀ ಜಗತ್ತಿನಲ್ಲೇ ಇರಲಿಕ್ಕಿಲ್ಲ. ಇಂತಹ ಅಸಮರ್ಥ ಪ್ರಧಾನಿ ಮತ್ತು ಗೃಹ ಸಚಿವರ ಒಂದು ನೇತೃತ್ವದಲ್ಲಿ ಈ ದೇಶ ಸುರಕ್ಷಿತವಾಗಿಲ್ಲ ಅನ್ನುವಂಥದ್ದನ್ನು ನಾವೆಲ್ಲರೂ ತಿಳ್ಕೊಳ್ಬೇಕಾಗಿದೆ. ಸ್ನೇಹಿತರೆ, ಇದು ಸಣ್ಣ ವಿಷಯ ಅಲ್ಲ, ಇದೊಂದು ಗಂಭೀರ ವಿಷಯ. ಇದಕ್ಕೆ ಪೂರಕವಾಗಿ ಅಲ್ಲಿರುವಂತಹ ಸಭಾಧ್ಯಕ್ಷ ಯಾರಿದ್ದಾರೆ ಅವರು ಕೂಡ ಅದೇ ರೀತಿಯಲ್ಲಿ ಅವರಿಗೆ ಪೂರಕವಾಗಿ ಸಹಕಾರ ಕೊಡ್ತಾರೆ. ಅವರು ಕೊನೆಯ ಗಳಿಗೆಯಲ್ಲಿ ಲಾಸ್ಟ್ ಮಿನಿಟ್ ಅಂತ ಹೇಳ್ತಾರಲ್ಲ, ಹಾಗೆ ಅವರು ಅಮಿತ್ ಶಾ ಮತ್ತು ಪ್ರಧಾನಿಯವರು ಬರ್ತಾರೆ, ಕೇವಲ ಒಂದೇ ಮಾತರಂ ಗೀತೆಯನ್ನು ಹಾಡಲಿಕ್ಕೆ ಬರ್ತಾರೆ. ಈ ಎಲ್ಲ ವಿಚಾರವನ್ನು ನಮ್ಮ ಮಾಧ್ಯಮಗಳು ಬರಿಬೇಕಾಗಿತ್ತಲ್ವಾ? ಆದರೆ ಯಾವುದೇ ಮಾಧ್ಯಮಗಳು ಬರೀಲಿಲ್ಲ. ಸದನ ನಡೆಯುವಂಥ ಸಂದರ್ಭದಲ್ಲಿ ಅಕಸ್ಮಾತ್ ಪ್ರಧಾನಿಗಳು ಅಮಿತ್ ಶಾ ಅವರು ಬರ್ಬೋದು ಅನ್ನೋಂಥ ನಿರೀಕ್ಷೆಯಿಂದ ಸುದ್ದಿಯನ್ನು ಮಾಡದೇ ಇರಬಹುದು. ಆದರೆ ಈ ಎಲ್ಲ ಮುಗಿದ ನಂತರ ಆದರೂ ಪತ್ರಿಕೆಗಳು ವರದಿಯನ್ನು ಮಾಡಬೇಕಾಗಿತ್ತಲ್ವಾ? ಆದರೆ ಇವತ್ತು ಕರ್ನಾಟಕದ ಎಲ್ಲ ಪ್ರಮುಖ ಪತ್ರಿಕೆಗಳು ಕೂಡ ಯಾವುದೇ ಸುದ್ದಿಯನ್ನು ಮಾಡಿಲ್ಲ. ಒಂದೆರಡು ಪತ್ರಿಕೆಯಲ್ಲಿ ಮಾತ್ರ ಈ ಸುದ್ದಿಯನ್ನು ಬರೆದಿದ್ದಾರೆ. ಅಂದರೆ ಕೊನೆಯ ದಿವಸ ಹಾಜರಾದಂತಹ ಪ್ರಧಾನಿ ಮತ್ತು ಗೃಹ ಸಚಿವರು ಅನ್ನುವಂಥದ್ದು 1 ಅಥವಾ 2 ಪತ್ರಿಕೆಯಲ್ಲಿ ಬಂದಿರಬಹುದು, ಉಳಿದ ಯಾವುದೇ ಪತ್ರಿಕೆಗಳಲ್ಲಿ ಬಂದಿಲ್ಲ. ಒಂದು ಕಡೆ ಮಾಧ್ಯಮಗಳು ಈ ಬಿಜೆಪಿಯ ಕೈಗೊಂಬೆಯಂತೆ ನರ್ತನೆ ಮಾಡ್ತಾ ಇದ್ದಾವೆ ಅಂತ ಕಾಣ್ತಾ ಇದೆ. ಸುದ್ದಿಯನ್ನು ತಿಳಿಸ್ತಾ ಇಲ್ಲ, ಸತ್ಯ ಸುದ್ದಿಯನ್ನು ಜನರಿಗೆ ತಿಳಿಸ್ತಾ ಇಲ್ಲ. ಹಾಗಾಗಿ ಸಾಮಾಜಿಕ ಜಾಲತಾಣಗಳಲ್ಲಿ ಯಾವ ಒಂದು ಯೂಟ್ಯೂಬ್ಗಳ ಮೂಲಕ ಇವತ್ತು ಸತ್ಯ ಹರಡ್ತಾ ಇದೆ, ಅದನ್ನು ವ್ಯಾಪಕವಾಗಿ ಹರಡಿಸುವಂಥ ಕೆಲಸವನ್ನು ನಾವು ನೀವೆಲ್ಲರೂ ಮಾಡಬೇಕಾಗಿದೆ. ಅದರ ಮೂಲಕ ಈ ದೇಶದ ಅಸಮರ್ಥ ಆಡಳಿತ ಮತ್ತು ಈ ದೇಶದಲ್ಲಿರುವಂತಹ ಒಂದು ಗೋಧಿ ಮೀಡಿಯಾಗಳಿಗೆ ಪಾಠವನ್ನು ಕಲಿಸಬೇಕಾದಂತಹ ಕಾಲಘಟ್ಟದಲ್ಲಿ ನಾವೆಲ್ಲ ಇದ್ದೀವಿ. ಆ ಹಿನ್ನೆಲೆಯಲ್ಲಿ ನಾವೆಲ್ಲರೂ ಕೂಡ ಜಾಗೃತರಾಗೋಣ. ಮುಂದಿನ ದಿನಗಳಲ್ಲಿ ಯಾರು ಸತ್ಯ, ನಿಷ್ಠೆ, ತ್ಯಾಗ, ಸೇವೆ, ಪ್ರಾಮಾಣಿಕತೆಯ ಮುಖವಾಡ ಹಾಕಿದರೆ ಅಂತಹ RSSಗೆ ತಕ್ಕ ಪಾಠವನ್ನು ಕಲಿಸಬೇಕಾಗಿದೆ. ಅವರು ದೇಶ ದ್ರೋಹಿಗಳಂತ ಈಗಾಗಲೇ ನಡ್ಕೊಳ್ತಾ ಇದ್ದಾರೆ, ದೇಶಕ್ಕೆ ಮೋಸ ವಂಚನೆ ಮಾಡ್ತಾ ಇದ್ದಾರೆ. ಅವರ
ಕೈ ಕೆಳಗಡೆ ಅವರ ಒಂದು ಕುಸಂಸ್ಕಾರದಲ್ಲಿ ಬೆಳೆದಿರುವಂತಹ ಬಿಜೆಪಿಯವರು ಈ ದೇಶವನ್ನು ಉದ್ಧಾರ ಮಾಡೋದಿಲ್ಲ, ನಮ್ಮ ದೇಶವನ್ನು ಪ್ರಪಾದಕ್ಕೆ ತಳ್ಳೋರಿದ್ದಾರೆ. ಅದಕ್ಕೋಸ್ಕರ ಅವರಿಗೆ ಪಾಠವನ್ನು ಕಲಿಸ್ಕೊಳ್ಬೇಕಾದ್ರೆ ನಾವು ಜಾಗೃತರಾಗಬೇಕಾಗಿದೆ. ಎಚ್ಚರ ಎಚ್ಚರ ಎಚ್ಚರ. ತಪ್ಪಿದರೆ ಭಾರತ ಮಾತಾ ಕಿ ಜೈ ಅನ್ನುವಂಥ ಘೋಷಣೆಯಲ್ಲಿ ನೀವು ಘೋಷಣೆಯನ್ನು ಕಂಠ ಶೋಷಣೆ ಮಾಡಿಕೊಂಡು ಸತ್ಯ ನಾಶ ಮಾಡಿಕೊಂಡು ನಿಮ್ಮ ಸಮಾಧಿಗೆ ನೀವು ಹೋಗಿ ಸಾಯಬೇಕಾಗತ್ತೆ. ಅದಕ್ಕೆ ಅವಕಾಶ ಕೊಡೋದು ಬೇಡ. ನಮ್ಮ ದೇಶದ ಭವ್ಯ ಭವಿಷ್ಯತ್ತಿನ ಭಾರತವನ್ನು ಕಟ್ಟೋಣ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಭಾರತ್ ಮಾತಾ ಕಿ ಜೈ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.